ಎಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೃಹತ್ ಬೈಕ್ ರ್ಯಾಲಿ ಜರುಗಿರುವಂಥದ್ದು ಇವತ್ತು ಬೀದರ್ನಲ್ಲಿ. ಸ್ವಾತಂತ್ರ್ಯೋತ್ಸವ ಹಾಗೂ ಹರ್ ಘರ್ ತಿರಂಗ ಅಂಗವಾಗಿ ಜಿಲ್ಲಾಡಳಿತ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಬೈಕ್ ರ್ಯಾಲಿ ಜರುಗಿರುವಂಥದ್ದು. ಐತಿಹಾಸಿಕ ಬಹಮನಿ ಕೋಟೆ ಮುಖ್ಯ ದ್ವಾರದಿಂದ ಆರಂಭವಾಗಿದೆ ಈ ಒಂದು ರ್ಯಾಲಿ. ಕೋಟೆಯ ಮುಖ್ಯ ದ್ವಾರದಿಂದ ರಾಜೀವ್ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತ, ಮಡಿವಾಳ ವೃತ್ತದ ಮಾರ್ಗವಾಗಿ ಬರೀದ್ ಶಾಹಿಯನ್ನ ತಲುಪಿದೆ ಈ ಒಂದು ರ್ಯಾಲಿ. ಹಸಿರು ನಿಶಾನೆ ಮೂಲಕ ಬೈಕ್ ರ್ಯಾಲಿಗೆ ಚಾಲನೆ ಸಿಕ್ಕಿರುವಂಥದ್ದು. ಖುದ್ದು ಬೈಕ್ ಹತ್ತಿ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಬೀದರ್ನ ಡಿಸಿ ಶಿಲ್ಪಾ ಶರ್ಮಾ ಅವರು. ನೂರಾರು ಬೈಕ್ಗಳೊಂದಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಜಾಗೃತಿ ನಡೆದಿರುವಂಥದ್ದು. ಬೈಕ್ ರ್ಯಾಲಿಯಲ್ಲಿ ನೂರಾರು ಸರ್ಕಾರಿ ನೌಕರರು, ಸಾರ್ವಜನಿಕರು ಭಾಗವಹಿಸಿದ್ರು. ರ್ಯಾಲಿಯಲ್ಲಿ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸುರೇಶ್ ಚಂದ್ಶೆಟ್ಟಿ, ಅಪಾರ ಜಿಲ್ಲಾಧಿಕಾರಿ ಸುರೇಖಾ ಸೇರಿ ಹಲವು ಗಣ್ಯರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು. ಭಾರತದ ವಿಶೇಷವಾಗಿ ಬೀದರಿನ ರಾಷ್ಟ್ರಾಭಿಮಾನಿ ಬಾಂಧವರೇ, ಇವತ್ತಿನ ದಿವಸ ಜಿಲ್ಲಾ ಆಡಳಿತ, ಕನ್ನಡ ಸಾಹಿತ್ಯ ಪರಿಷತ್ತು, ಸರ್ಕಾರಿ ನೌಕರರ ಸಂಘ ಹಾಗೂ ವಿವಿಧ ಸಂಘ ಸಂಘಟನೆಗಳಿಂದ ಬೈಕ್ ರ್ಯಾಲಿಯನ್ನು ತೆಗೆದರು. ಬೈಕ್ ರ್ಯಾಲಿ ಸಹಜ, ಯಾವಾಗಲೂ ಎಲ್ಲ ಉತ್ಸವಗಳಲ್ಲಿ ಆಗ್ತದೆ. ಇವತ್ತಿನ ವಿಶೇಷ ಏನಂದರೆ, ನಮ್ಮ ಜಿಲ್ಲಾಧಿಕಾರಿ ಸ್ವತಃ ವೆಹಿಕಲ್ ಮೇಲೆ ಕೂತು ಕಡೆಯವರೆಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಅದೇ ರೀತಿ ನಮ್ಮ ಕಾರ್ಪೊರೇಷನ್ನಿನ ಕಮಿಷನರು ಅದರಲ್ಲಿ ಪಾಲ್ಗೊಂಡರು. ಆಮೇಲೆ ADC ಅವರು ವಿಶೇಷವಾಗಿ ಅವರು ಬೈಕ್ ಮೇಲೆ ಕೊನೆಯವರೆಗೆ ಬಂದರು. ಇದು ವಿಶೇಷವಾಗಿತ್ತು. ಇಂಥ ರೀತಿ ಆಯೋಜನೆ ಆಗಬೇಕು. ಆದರೆ ಇದು ಸರ್ಕಾರಿ ಆದೇಶ ಆದ ಕಾರಣ ಆಯಿತು. ಇನ್ನೂ ಜನರಲ್ಲಿ ಅದು ಆಗಿಲ್ಲ. ಜನರು ಸ್ವಾಭಿಮಾನದಿಂದ ರಾಷ್ಟ್ರಧ್ವಜವನ್ನು ಹಾರಿಸಬೇಕು. ಪ್ರತಿಯೊಂದು ಅಂಗಡಿಗಳಲ್ಲಿ, ಪ್ರತಿಯೊಂದು ಮನೆಯಲ್ಲಿ ರಾಷ್ಟ್ರಧ್ವಜ ಹಾರಿಸಿದ ಮೇಲೆ ಈ ರಾಷ್ಟ್ರಪ್ರೇಮ ಮುಂದಿನ ಮಕ್ಕಳಿಗೆ ಒಂದು ಮಾದರಿಯಾಗಿ ಆಗುತ್ತದೆ. ಅಂಥ ಕಾರ್ಯಕ್ರಮದಲ್ಲಿ ತಾವು ಮಾಧ್ಯಮದವರು ಒಳ್ಳೆಯ ರೀತಿಯಿಂದ ಸಹಕಾರ ನೀಡಿದ್ದಕ್ಕಾಗಿ ನಾಗರಿಕರ ವತಿಯಿಂದ ತಮಗೂ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ ಆತ್ಮೀಯ ದೇಶ ಬಾಂಧವರೇ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇವತ್ತು 80 ವರ್ಷದ ಸಂಭ್ರಮವನ್ನು ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಏನು ಪುಕ್ಕಟೆಯಾಗಿ ಸಿಗಲಿಲ್ಲ, ಆದರೆ ನಮ್ಮ ಹಿರಿಯರ ತ್ಯಾಗ ಮತ್ತು ಬಲಿದಾನದ ವತಿಯಿಂದ ಇವತ್ತು ನಾವೆಲ್ಲರೂ ಇಟ್ಟು ಸ್ವತಂತ್ರವಾಗಿ ಬದುಕಲು ಸಾಧ್ಯ ಆಗಿದೆ. ಹೀಗಾಗಿಯೇ ನಮ್ಮ ಬೀದರ್ನಲ್ಲಿ ಇವತ್ತು ಐತಿಹಾಸಿಕವಾದಂಥ ಇವತ್ತು ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಜೊತೆಗೆ ಭಾಳ ವಿಶೇಷವಾಗಿ ಎರಡೂ ಸಂಘಟನೆಗಳು ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ನಮ್ಮೆಲ್ಲ ನೆಚ್ಚಿನ ನೌಕರರ ಕಣ್ಮಣಿಯಾಗಿರುವಂಥ ನಮ್ಮ ಸೋಮಶೇಖರ್ ಚಿದ್ರಿ ಅವರ ಸರ್ಕಾರಿ ನೌಕರ ಸಂಘ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತು ಬಹಳ ಬೃಹತ್ವಾದಂಥ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿತ್ತು. ನಿಜವಾಗಲೂ ಭಾಳ ಸಂತೋಷವಾಗುತ್ತೆ. ಇವತ್ತು ಸಾವಿರಾರು ಜನರು
ಇವತ್ತು ಈ ದೇಶ ಪ್ರೇಮವನ್ನು ಹೊಂದಿದಂಥ ನಮ್ಮೆಲ್ಲ ಯುವಕರು ಇವತ್ತು ಕೈಯಲ್ಲಿ ಧ್ವಜಗಳನ್ನು ಹಿಡ್ಕೊಂಡು ಭಾರತ ಮಾತೆಗೆ ಜಯವಾಗಲಿ ಅಂತ ಘೋಷಣೆಯನ್ನು ಕೂಗುತ್ತಾ ಇವತ್ತು ಬೀದರ್ನ ಐತಿಹಾಸಿಕವಾದಂಥ ಕೋಟೆಯಿಂದ ನಮ್ಮ ಬರೀಶಾಹಿ ಉದ್ಯಾನವನಕ್ಕೆ ಇವತ್ತು ಬೃಹತ್ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಲಾಗಿದೆ. ನಿಜವಾಗ್ಲೂ ನಾನು ದೇಶ ಬಾಂಧವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಈ ದೇಶ ಅನೇಕ ಸಮಸ್ಯೆಗಳಿಂದ ಇವತ್ತು ತತ್ತರಿಸ್ತಾ ಇದೆ. ನಾವೆಲ್ಲ ಯುವಕರಾದವರು ದೇಶ ಪ್ರೇಮವನ್ನು, ನಾಡ ಪ್ರೇಮವನ್ನು ಇವೆಲ್ಲರೂ ನಾವು ಬೆಳೆಸ್ಕೋಬೇಕಾಗಿದೆ. ಈ ದೇಶಕ್ಕೋಸ್ಕರ ನಾವು ಏನಾದರೂ ಒಂದಿಷ್ಟು ಮಾಡಬೇಕಾಗಿದೆ ಅಂತಕ್ಕಂಥ ಅರಿವು ನಮ್ಮಲ್ಲೆಲ್ಲ ಬರಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾಳೆ ಜರುಗುವಂಥ ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವೆಲ್ಲರೂ ಸಹ ನಮ್ಮ ಮನೆಗಳ ಮೇಲೆ, ನಮ್ಮ ಅಂಗಡಿಗಳ ಮೇಲೆ, ನಮ್ಮ ಕಚೇರಿ ಮೇಲೆ ಭಾರತ ಮಾತೆಯ ಧ್ವಜವನ್ನು ಹಾರಿಸೋದ್ರ ಮೂಲಕ ಆ ಹೆಮ್ಮೆ ಪಡುವಂಥ ಭಾರತ ಮಾತೆಗೆ ಜಯವಾಗಲಿ ಅಂತ ಘೋಷಣೆ ಕೂದಂತ ನಾವು ಮನೆಯವರೆಲ್ಲ ಸೇರಿಕೊಂಡು ಈ ಆಚರಣೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮತ್ತೊಂದು ಸಲ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಸೋಮಶೇಖರ್ ಬೇರೋ ಚಿದ್ರಿ ವತಿಯಿಂದ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿನ ಮತ್ತು ನಮ್ಮ ಬೀದರ್ನ ಎಲ್ಲ ನಾಗರಿಕರಿಗೆ ಭಾಳ ವಿಶೇಷವಾದ ಕೃತಜ್ಞತೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೇವಲ 8-10 ಗಂಟೆಗಳಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೀನಿ. ನಿನ್ನೆ 3 ಗಂಟೆಗೆ ಸಭೆಯನ್ನು ಕರೆದ ಮೂಲಕ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಥರ ಒಂದು ಬೈಕ್ ರ್ಯಾಲಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯಿಂದ ಮನವಿಯನ್ನು ಮಾಡಿದಾಗ ನಾವೆಲ್ಲರೂ ಸೇರಿಕೊಂಡು ಇಂಥ ಒಂದು ಅದ್ಭುತವಾದ ಬೈಕ್ ರ್ಯಾಲಿಯನ್ನು ಮಾಡಿದ್ದೀವಿ. ನಿಜವಾಗಲೂ ಭಾಳ ಅದ್ಭುತವಾಗಿ ಜರುಗಿದೆ, ನನಗೆ ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಧನ್ಯವಾದಗಳು. ವಿಶೇಷವಾಗಿ ತ್ರಿವರ್ಣ ಧ್ವಜದೊಂದಿಗೆ ಕನ್ನಡ ಧ್ವಜವನ್ನು ಹಾಕೊಂಡಿದ್ದೀವಿ. ಎರಡು ಹೌದು ಸರ್, ಇದು ನಾವು ಕರ್ನಾಟಕದರು, ನಾವು ಏನೇ ಇದ್ದರೂ ನಾವೆಲ್ಲರೂ ಕನ್ನಡಿಗರು, ನಂತರ ಭಾರತೀಯರು ಅಂತಕ್ಕಂಥ ಭಾವನೆ ನಮ್ಮೆಲ್ಲರೂ ಬರಬೇಕಾಗಿದೆ. ಹೀಗಾಗಿ ಸರ್ಕಾರಿ ನೌಕರ ಸಂಘದ ಎಲ್ಲ ಧ್ವಜಗಳನ್ನು ಅವರು ಆಯೋಜನೆ ಮಾಡಿದರೆ ಈ ಕನ್ನಡದ ಕೊರಳು ಪಟ್ಟಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ ಕೊಟ್ಟಿದೆ. ಒಟ್ಟಾಗಿ ಎರಡು, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸರ್ಕಾರಿ ನೌಕರ ಸಂಘ ಒಂದೇ ನಾಣ್ಯದ 2 ಮುಕ್ಕಳಿದ್ದಂಗೆ ಸುಮಾರು ದಶಕಗಳಿಂದ ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದೆ. ಹೀಗಾಗಿ ನಮ್ಮಿಬ್ಬರಿಗೆ ಈ ಜವಾಬ್ದಾರಿ ಕೊಟ್ಟ ಸಲುವಾಗಿ ಭಾಳ ವಿಶೇಷವಾಗಿ ಹಿರಿಯರಂತ ನಮ್ಮ ಶಿವಶರಣಪ್ಪ ವಾಲಿ ಸರ್ ನಿನ್ನೆ ಸಭೆಯಲ್ಲಿ ಭಾಗವಹಿಸಿ ನಮಗೆಲ್ಲ ನಿನ್ನೆ ಸೂಚನೆಯನ್ನು ಕೊಟ್ಟಿದ್ದರು. ಇಲ್ಲ, ನೀವೆಲ್ಲ ಶಿಸ್ತಾಗಿರಬೇಕು, ಸಾಲಾಗಿ ಹೋಗಬೇಕು, ಬೀದರ್ ಜನ, ರಾಜ್ಯದ ಜನ ನೋಡಿದ್ರೆ ನಾವು ಮಾದರಿಯಾಗಿ ರ್ಯಾಲಿಯನ್ನು ಮಾಡಬೇಕು ಅಂತಕ್ಕಂಥ ಅವರು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಹೀಗಾಗಿ ಭಾಳ ಅದ್ಭುತವಾದ ರ್ಯಾಲಿಯನ್ನು ಜರುಗಿದೆ. ಎಲ್ಲರಿಗೂ ಧನ್ಯವಾದಗಳು.